ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಕೃಷ್ಣನ ಹುಟ್ಟು ಮತ್ತು ಸಾವಿಗಿಂತ ಅವನ ಬದುಕು ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠವಾದುದು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ. ಅವರು ಇಂದು ದೊಡ್ಡುಳಾರ್ತಿ ಗ್ರಾಮದಲ್ಲಿ ಗೌರಿದೇವಿ ನಾಟಕ ಕಲಾ ಸಂಘದವರು ಕುರುಕ್ಷೇತ್ರ ನಾಟಕದ ಮಾಕ್ ಅಭಿನಯದ ಸಂದರ್ಭದಲ್ಲಿ ಅತಿಥಿಯಾಗಿ ಶ್ರೀಕೃಷ್ಣನ ಪಾತ್ರಧಾರಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, ಭಗವಂತ ಶ್ರೀಕೃಷ್ಣನ ಆದರ್ಶಗಳನ್ನು ಅಭಿನಯ ಕಷ್ಟ ಅಲ್ಲದೆ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಮ್ಮಗಳ ಬದುಕು ಪಾವನವಾಗುತ್ತದೆ. ಜೈಲಿನಲ್ಲಿ ಹುಟ್ಟಿದ ಶ್ರೀಕೃಷ್ಣ ಬೇಟೆಗಾರನ ಬಾಣಕ್ಕೆ ಗುರಿಯಾಗಿ ಸಾಯುತ್ತಾನೆ. ಆದರೆ ಅವನ ಬದುಕು ಸಮಾಜಕ್ಕೆ ನೀಡಿದ ಕೊಡುಗೆ ಹುಟ್ಟಿನಿಂದ ಸಾವಿನವರೆಗೆ ನಾವೆಲ್ಲರೂ ಹೇಗೆ ಬದುಕಬೇಕು ಎಂಬ ಆದರ್ಶ ಕಲ್ಪನಾತೀತವಾದದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯುತ್ತಮ ಕಲಾವಿದರಿದ್ದು ಐತಿಹಾಸಿಕ ಮತ್ತು ಪೌರಾಣಿಕ ನಾಟಕಗಳ ಅಭಿನಯ, ಡೈಲಾಗು ಡೆಲಿವರಿ, ಕಲಾವಿದರ ಭಾವನಾತ್ಮಕ ಸಂಗತಿಗಳು ಪಾತ್ರಗಳಿಗೆ ಜೀವ ತುಂಬುತ್ತವೆ. ಬಡತನ, ಅನಕ್ಷರತೆ ಮತ್ತು ಮುಗ್ಧತೆಯನ್ನ ಹೊರತುಪಡಿಸಿ ಕೂಡ ಕುರುಕ್ಷೇತ್ರ, ವೀರ ಅಭಿಮನ್ಯು ಮತ್ತು ಸಂಪೂರ್ಣ ರಾಮಾಯಣ ಇಂತಹ ಪೌರಾಣಿಕ ನಾಟಕಗಳನ್ನು ಈ ಭಾಗದ ಕಲಾವಿದರು ತುಂಬಾ ನೈಪುಣ್ಯದಿಂದ ಪ್ರದರ್ಶನ ಮಾಡುತ್ತಾರೆ. ಇದಕ್ಕೆ ಚಿತ್ರದುರ್ಗದ ಇತಿಹಾಸ, ಪರಂಪರೆ ಮೂಲ ಕಾರಣವಾಗಿರಬಹುದು. ಇಲ್ಲಿನ ಯುವಕರು ಕೂಡ ಸ್ವಾಭಿಮಾನ ಮತ್ತು ಶ್ರದ್ಧೆ ಶುದ್ಧ ಹಸ್ತರು. ಈ ಕುರುಕ್ಷೇತ್ರ ಪೌರಾಣಿಕ ನಾಟಕಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಮತ್ತು ಈ ನಾಟಕ ಉತ್ತಮ ಪ್ರದರ್ಶನ ಕಾಣಲೆಂದು ಆಶಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ರಂಗಾರೆಡ್ಡಿ, ಯರಗುಂಟಪ್ಪ, ತಿಪ್ಪೇಶಿ ಮತ್ತು ರಂಗಪ್ಪ ಒಳಗೊಂಡಂತೆ ಕುರುಕ್ಷೇತ್ರ ನಾಟಕದ ಎಲ್ಲ ಕಲಾವಿದರು ಉಪಸ್ಥಿತರಿದ್ದರು. ಪರೋಪಕಾರ ಆಯ್ತಾ, ಭಾತೃತ್ವ, ಶಾಂತಿ, ಸಹಿಷ್ಣುತೆ ಇವೆಲ್ಲ ಶ್ರೀಕೃಷ್ಣ ಹೇಳಿದಂತಾರೆ. ಹಂಗಾಗಿ ನಮಗೆ ಇವತ್ತು ನಿಮ್ಮ ದೊಡ್ಡುಳಾರ್ತಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕ ಆಡ್ತಿರೋದು ಬಹಳ ಅತ್ಯಂತ ಸಂತಸದ ಸಂಗತಿ. ನಾನು ಈ ಕುರುಕ್ಷೇತ್ರ ನಾಟಕಕ್ಕೆ ಬರ್ತೀನಿ. ಈ ಕುರುಕ್ಷೇತ್ರ ನಾಟಕಕ್ಕೆ ನನ್ನ ಕಡೆಯಿಂದ ಏನು ಬೇಕೋ ಅಷ್ಟು ಸಹಾಯ ಮಾಡ್ತೀನಿ. ಅವತ್ತು ವಿಶಿಷ್ಟವಾಗಿ ಕುರುಕ್ಷೇತ್ರ ನಾಟಕದಲ್ಲಿ ವಿಶಿಷ್ಟವಾದ ಪಾತ್ರ ಯಾರು ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ವಿಶೇಷವಾದ ಬಹುಮಾನವನ್ನು ಕೊಡ್ತೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಕುರುಕ್ಷೇತ್ರ ನಾಟಕವನ್ನು ಅತ್ಯಂತ ಸಂಭ್ರಮವಾಗಿ ಆಮೇಲೆ ಉತ್ತಮ ಮಟ್ಟದಲ್ಲಿ ಆಯಿತಾ, ಅದು ನನ್ನ ಕೋರಿಕೆ. ಆಮೇಲೆ ಇನ್ನೊಂದು, ನನಗೆ ದೊಡ್ಡುಳಾರ್ತಿ ಬಗ್ಗೆ ವಿಶೇಷವಾದ ಕಾಳಜಿ ಇದೆ. 2 ಇನ್ಸ್ಟೆನ್ಸ್, ನಿಮ್ಮ ದೊಡ್ಡುಳಾರ್ತಿ ಅಂದರೆ 2 ಇನ್ಸ್ಟೆನ್ಸ್ ನಮಗೆ ನೆನಪಾಗುತ್ತೆ. ಒಂದು ವಾಲ್ಮೀಕಿ ಭವನದ್ದು, ಇನ್ನೊಂದು ಚಿಕ್ಕುಳಾರ್ತಿ ನಮ್ಮ ಬೋರೆದೇವ್ರ ದೇವಸ್ಥಾನ. ಎಷ್ಟೆಷ್ಟು ಅದಕ್ಕೆ ವಿರೋಧ, ಎಷ್ಟೆಷ್ಟು ಅಸಹಕಾರ ಇತ್ತು ಅಂದರೆ ಅವೆಲ್ಲರನ್ನು ಕೂರಿಸಿ, ಸಹೋದರರು ಎಲ್ಲ ಜನಾಂಗದರನ್ನು ಕೂರಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ, ಅವ್ರಿಗೆಲ್ಲ ಸಮಾಧಾನ ಮಾಡಿ ಒಂದು ಉತ್ಕೃಷ್ಟವಾದ ಒಂದು ಭವನ ಆಗ್ತಿದೆ, ನೀವೆಲ್ಲ ಕೋಆಪ್ರೇಟ್ ಮಾಡಿ ಅನ್ನೋಕ್ಕೆಲ್ಲ ಒಪ್ಪಿದ್ರು, ಮಾಡಿದ್ರು. ಸಮಾಜದಲ್ಲಿ ಇಂತಿಂಥ ಕೆಲಸಗಳಾಗುತ್ತೆ. ಆಮೇಲೆ ಅಷ್ಟೇ ಈ ದೊಡ್ಡುಳಾರ್ತಿನಲ್ಲಿ ಜನನೂ ಕೂಡ ಅಷ್ಟೇ ವಿಶಿಷ್ಟವಾದ ಒಳ್ಳೆ ಜನ ಇದ್ದಾರೆ. ಆಯಿತಾ, ಶ್ರೀಮಂತಿಕೆ ಬಿಡಿ, ಶ್ರೀಮಂತಿಕೆ ಅದೇನು ಲೆಕ್ಕಕ್ಕೆ ಇಲ್ಲ, ಬಟ್ ಹೃದಯ ಶ್ರೀಮಂತಿಕೆ ಬೇಕು. ಇವತ್ತು ಸಮಾಜಕ್ಕೆ ಏನು ಬೇಕು ರೀ? ಹೃದಯ ಶ್ರೀಮಂತಿಕೆ ಬೇಕು. ಹಾಗಾಗಿ ನನಗ ಅಂದ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲ ಬರುತ್ತೆ, ನೀವು ನೋಡ್ತೀರಾ ಒಳ್ಳೆ ಕಾಲ. ಹಾಗಾಗಿ ಆ ಭಗವಂತನ ನೆನೆಸ್ಕೊಂಡ ಇವತ್ತು ವಿಶಿಷ್ಟವಾಗಿ ಕುರುಕ್ಷೇತ್ರ ನಾಟಕದ ವಿದ್ಯುಕ್ತವಾಗಿ ಇವತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನಿಂದಲೇ ನೀವು ಒಂದು ದೀಕ್ಷೆ ಮಾಜಿ ಅಧ್ಯಕ್ಷ ಯಕ್ಷಗಾನ ನಾಟಕ ಕೃಷ್ಣ ಸರ್, ಶ್ರೀಕೃಷ್ಣ ಪಾತ್ರ ಮ್ಯಾನೇಜರ್ ವಿತ್ ಶ್ರೀಕೃಷ್ಣ ಪಾತ್ರ ಯಕ್ಷಗಾನ. ಬಟ್ ನೀವು ಕುರುಕ್ಷೇತ್ರ ನಾಟಕದಲ್ಲಿ ಬೆರಳು ಒರೆಸುವಂಥದ್ದಲ್ಲಿ ಪರೋಪಕಾರ ಆಯ್ತಾ, ಭಾತೃತ್ವ, ಶಾಂತಿ, ಸಹಿಷ್ಣುತೆ ಇವೆಲ್ಲ ಶ್ರೀಕೃಷ್ಣ ಹೇಳಿದಂತಾರೆ. ಹಂಗಾಗಿ ನಮಗೆ ಇವತ್ತು ನಿಮ್ಮ ದೊಡ್ಡುಳಾರ್ತಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕ ಆಡ್ತಿರೋದು ಬಹಳ ಅತ್ಯಂತ ಸಂತಸದ ಸಂಗತಿ. ನಾನು ಈ ಕುರುಕ್ಷೇತ್ರ ನಾಟಕಕ್ಕೆ ಬರ್ತೀನಿ. ಈ ಕುರುಕ್ಷೇತ್ರ ನಾಟಕಕ್ಕೆ ನನ್ನ ಕಡೆಯಿಂದ ಏನು ಬೇಕೋ ಅಷ್ಟು ಸಹಾಯ ಮಾಡ್ತೀನಿ. ಅವತ್ತು ವಿಶಿಷ್ಟವಾಗಿ ಕುರುಕ್ಷೇತ್ರ ನಾಟಕದಲ್ಲಿ ವಿಶಿಷ್ಟವಾದ ಪಾತ್ರ ಯಾರು ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ವಿಶೇಷವಾದ ಬಹುಮಾನವನ್ನು ಕೊಡ್ತೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಕುರುಕ್ಷೇತ್ರ ನಾಟಕವನ್ನು ಅತ್ಯಂತ ಸಂಭ್ರಮವಾಗಿ ಆಮೇಲೆ ಉತ್ತಮ ಮಟ್ಟದಲ್ಲಿ ಆಯಿತಾ, ಅದು ನನ್ನ ಕೋರಿಕೆ. ಆಮೇಲೆ ಇನ್ನೊಂದು, ನನಗೆ ದೊಡ್ಡುಳಾರ್ತಿ ಬಗ್ಗೆ ವಿಶೇಷವಾದ ಕಾಳಜಿ ಇದೆ. 2 ಇನ್ಸ್ಟೆನ್ಸ್, ನಿಮ್ಮ ದೊಡ್ಡುಳಾರ್ತಿ ಅಂದರೆ 2 ಇನ್ಸ್ಟೆನ್ಸ್ ನಮಗೆ ನೆನಪಾಗುತ್ತೆ. ಒಂದು ವಾಲ್ಮೀಕಿ ಭವನದ್ದು, ಇನ್ನೊಂದು ಚಿಕ್ಕುಳಾರ್ತಿ ನಮ್ಮ ಬೋರೆದೇವ್ರ ದೇವಸ್ಥಾನ. ಎಷ್ಟೆಷ್ಟು ಅದಕ್ಕೆ ವಿರೋಧ, ಎಷ್ಟೆಷ್ಟು ಅಸಹಕಾರ ಇತ್ತು ಅಂದರೆ ಅವೆಲ್ಲರನ್ನು ಕೂರಿಸಿ, ಸಹೋದರರು ಎಲ್ಲ ಜನಾಂಗದರನ್ನು ಕೂರಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ, ಅವ್ರಿಗೆಲ್ಲ ಸಮಾಧಾನ ಮಾಡಿ ಒಂದು ಉತ್ಕೃಷ್ಟವಾದ ಒಂದು ಭವನ ಆಗ್ತಿದೆ, ನೀವೆಲ್ಲ ಕೋಆಪ್ರೇಟ್ ಮಾಡಿ ಅನ್ನೋಕ್ಕೆಲ್ಲ ಒಪ್ಪಿದ್ರು, ಮಾಡಿದ್ರು. ಸಮಾಜದಲ್ಲಿ ಇಂತಿಂಥ ಕೆಲಸಗಳಾಗುತ್ತೆ. ಆಮೇಲೆ ಅಷ್ಟೇ ಈ ದೊಡ್ಡುಳಾರ್ತಿನಲ್ಲಿ ಜನನೂ ಕೂಡ ಅಷ್ಟೇ ವಿಶಿಷ್ಟವಾದ ಒಳ್ಳೆ ಜನ ಇದ್ದಾರೆ. ಆಯಿತಾ,
ಶ್ರೀಮಂತಿಕೆ ಬಿಡಿ, ಶ್ರೀಮಂತಿಕೆ ಅದೇನು ಲೆಕ್ಕಕ್ಕೆ ಇಲ್ಲ. ಬಟ್ ಹೃದಯ ಶ್ರೀಮಂತಿಕೆ ಬೇಕು. ಇವತ್ತು ಸಮಾಜಕ್ಕೆ ಏನು ಬೇಕು ರೀ? ಹೃದಯ ಶ್ರೀಮಂತಿಕೆ ಬೇಕು. ಹಾಗಾಗಿ ನನಗೆ ಅಂದ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಲ ಬರುತ್ತೆ. ನೀವು ನೋಡ್ತೀರಾ ಒಳ್ಳೆಯ ಕಾಲ. ಹಾಗಾಗಿ ಆ ಭಗವಂತನ ನೆನೆಸ್ಕೊಂಡ ಇವತ್ತು ವಿಶಿಷ್ಟವಾಗಿ ಕುರುಕ್ಷೇತ್ರ ನಾಟಕದ ವಿದ್ಯುಕ್ತವಾಗಿ ಇವತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನಿಂದಲೇ ನೀವು ಒಂದು ದೀಕ್ಷೆಯ ತಗೊಂಡು ಕಾರಣದಿಂದ ಸ್ವಲ್ಪ ಆರೋಗ್ಯ ಸರ್ ಮಾಜಿ ಅಧ್ಯಕ್ಷ ಬರಪ್ಪ. ಯಕ್ಷಗಾನ ನಾಟಕ್ಕೆಲ್ಲ ಕೃಷ್ಣ ಸರ್, ಶ್ರೀಕೃಷ್ಣ ಪಾತ್ರ ಮ್ಯಾನೇಜರ್ ವಿತ್ ಶ್ರೀಕೃಷ್ಣ ಪಾತ್ರ ಯಕ್ಷಗಾನ. ಬಟ್ ನೀವು ಕುರುಕ್ಷೇತ್ರ ನಾಟಕದಲ್ಲಿ